ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಲೋಕಸಭೆಯ ಸ್ಪೀಕರ್ ಆಯ್ಕೆಗೆ ಚುನಾವಣೆ ಆಗ್ತಾ ಇದೆ. ಭಾರತದ ರಾಜಕೀಯ ಹಿಸ್ಟರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಎಲೆಕ್ಷನ್ ನಡೀತಾ ಇರುವಂಥದ್ದು. ಯಾಕಾಗಿ ಸ್ಪೀಕರ್ ಸಮರ ಶುರುವಾಯಿತು. ನಾಳೆ ಲೋಕಸಭೆ ಸ್ಪೀಕರ್ ಎಲೆಕ್ಷನ್ಗೆ ಸಿದ್ಧತೆ ಯಾವ ಸ್ವರೂಪದಲ್ಲಿ ನಡೀತಾ ಇದೆ, ಅಡ್ಡ ಮತದಾನ ಆಗುತ್ತಾ, ಸಂವಿಧಾನ ಏನು ಹೇಳುತ್ತೆ, ಯಾವ ಸ್ವರೂಪದಲ್ಲಿ ಆಯ್ಕೆಗಳಾಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವರದಿ ಮೂಲಕವಾಗಿ ನಿಮಗೆ ತೋರಿಸ್ತೀವಿ. ಎನ್ಡಿಎ ಸರ್ಕಾರದ ಮೇಲೆ ಸಮರ ಸಾರಿದ ಇಂಡಿಯಾ ಪಡೆ. ದೇಶದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಸ್ಪೀಕರ್ ಚುನಾವಣೆ. ಬಿಜೆಪಿ 240ಕ್ಕೆ ಕುಸಿದು ಮಿತ್ರಪಕ್ಷಗಳ ಮರ್ಜಿ ಮೇಲೆ ಎನ್ಡಿಎ ಕೂಟ ರಚಿಸಿಕೊಂಡು ಅಧಿಕಾರಕ್ಕೆ ಬಂದಿದೆ. ಪ್ರಧಾನಮಂತ್ರಿಗಳಾಗಿ ಮೋದಿಯವರು ಅಧಿಕಾರದಲ್ಲಿದ್ದಾರೆ. ಈಗ ಲೋಕಸಭೆ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿದ್ದು ಅವಿರೋಧವಾಗಿ ಆಯ್ಕೆ ಆಗೇ ಬಿಡುತ್ತೆ ಅಂದ್ಕೊಂಡಿದ್ದ ಬಿಜೆಪಿಗೆ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಕೂಟ ಚೆಕ್ಮೇಟ್ ಇಟ್ಟಿದೆ. ದೇಶದ ಇತಿಹಾಸದಲ್ಲೇ ಫಸ್ಟ್ ಟೈಮ್. ಮತ್ತೆ ನೆನಪಲ್ಲಿಟ್ಕೊಳ್ಳಿ, ಭಾರತದ ರಾಜಕೀಯ ಇತಿಹಾಸದಲ್ಲೇ ಮೊದಲ ಸಲ ಲೋಕಸಭೆ ಸ್ಪೀಕರ್ ಆಯ್ಕೆಗೆ ನಾಳೆ ಚುನಾವಣೆ ನಡೆಯಲಿದೆ. ಇದಕ್ಕೆ ಕಾರಣ ಮತ್ತದೇ ಪ್ರತಿಷ್ಠೆ, ರಾಜಕೀಯ ಜೊತೆಗೆ ನಂಬರ್ ಗೇಮ್. ಸ್ಪೀಕರ್ ಆಯ್ಕೆ ವಿಷಯದಲ್ಲಿ ಕೊಡುಕೊಳ್ಳುವಿಕೆ ವಿಫಲ. ಲೋಕಸಭೆ ಸ್ಪೀಕರ್ ಅಭ್ಯರ್ಥಿಯಾಗಿ ಈ ಸಲಾನೂ ಓಂ ಬಿರ್ಲಾರನ್ನ ಎನ್ಡಿಎ ಮೈತ್ರಿಕೂಟ ಆಯ್ಕೆ ಮಾಡಿದೆ. ಅವಿರೋಧವಾಗಿ ಸ್ಪೀಕರ್ ನೇಮಕ ಮಾಡೋಣ, ಚುನಾವಣೆಯೇ ಬೇಡ ಅಂತ ರಾಜನಾಥ್ ಸಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಮನವಿ ಮಾಡಿದ್ರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪೀಕರ್ ನಿಮ್ಮವರೇ ಆಗಲಿ, ಸಹಕಾರ ಕೊಡ್ತೀವಿ, ಆದರೆ ಡೆಪ್ಯೂಟಿ ಸ್ಪೀಕರ್ ವಿರೋಧ ಪಕ್ಷದವರಿಗೆ ಕೊಡಿ ಅಂತ ಬೇಡಿಕೆ ಇಟ್ಟರು. ಇದಕ್ಕೆ ಬಿಜೆಪಿ ಅವರು ಒಪ್ಪಿಲ್ಲ. राजनाथ सिंह जी का खारगे जी को फोन आया. राजनाथ सिंह जी ने खारगे जी से कहा, देखिए आप हमारे स्पीकर को सपोर्ट कीजिए. पूरे ऑपोजिशन ने कहा है कि हम स्पीकर को सपोर्ट करेंगे, मगर कन्वेंशन ये है कि डेप्यूटी स्पीकर ऑपोजिशन को मिलना चाहिए. राजनाथ सिंह जी ने कल शाम कहा था कि वो खारगे जी को कॉल रिटर्न करेंगे. अभी तक राजनाथ सिंह जी ने खारगे जी का कॉल रिटर्न नहीं किया है. तो मोदी जी कह रहे हैं कंस्ट्रक्टिव कोऑपरेशन हो, और फिर हमारे नेता को इंसल्ट करा जा रहा है. नियत साफ नहीं है. नरेंद्र मोदी जी कोई कंस्ट्रक्टिव कोऑपरेशन नहीं चाहते हैं कि अगर कन्वेंशन फॉलो किया जाएगा तो पूरा समर्थन स्पीकर के इलेक्शन में हम देंगे. यूपीए के समय में हमने दिया था. बिल्कुल. तो मेरा कहना है कि नरेंद्र मोदी जी कहते कुछ हैं और करते कुछ हैं. यही इनकी फॉर्मूला है, यही इनकी स्ट्रेटजी है, और इनको ये बदलना ही पड़ेगा. माननीय स्पीकर के पद के लिए सभी एनडीए के घटक दलों से चर्चा के बाद ऐसा तय हुआ कि माननीय ओम बिरला जी लोकसभा के माननीय अध्यक्ष के रूप में सेवा करें. सुबह भी माननीय खड़गे जी से माननीय राजनाथ सिंह जी ने चर्चा करनी चाहिए, पर वो किधर व्यस्त थे, तो उन्होंने कहा कि वेणुगोपाल जी आपको बात करेंगे. पहले लोकसभा का उपाध्यक्ष कौन होगा वो पहले तय करें, फिर अध्यक्ष के लिए समर्थन मिलेगा. इस प्रकार की राजनीति को हम की निंदा करते हैं. ದೇಶದ ಇತಿಹಾಸದಲ್ಲೇ ಲೋಕಸಭೆ ಸ್ಪೀಕರ್ ಚುನಾವಣೆ ನಡೆದ ಇತಿಹಾಸವಿಲ್ಲ. ಆದರೂ ಬಿಜೆಪಿಯವರ ಹಠ ಈ ಚುನಾವಣೆಗೆ ದಾರಿ ಮಾಡಿಕೊಟ್ಟಿದೆ. ಡೆಪ್ಯೂಟಿ ಸ್ಪೀಕರ್ ಆಯ್ಕೆಗೆ ಬಿಜೆಪಿ ಒಪ್ಪದ ಕಾರಣ ಇಂಡಿಯಾ ಮೈತ್ರಿಕೂಟನೂ ಸ್ಪೀಕರ್ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಘೋಷಿಸಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಿಂದ ಕೋಟಾ ಲೋಕಸಭಾ ಕ್ಷೇತ್ರದ ಸಂಸದ ಓಂ ಬಿರ್ಲಾ ಸ್ಪೀಕರ್ ಅಭ್ಯರ್ಥಿಯಾಗಿದ್ದಾರೆ. ಕೋಡಿಕುನ್ನಿಲ್ ಸುರೇಶ್ ಮಾವೇಲಿಕರ್ ಲೋಕಸಭೆ ಕ್ಷೇತ್ರದಿಂದ ಗೆದ್ದಿದ್ದು ಇಂಡಿಯಾ ಮೈತ್ರಿಕೂಟದ ಸ್ಪೀಕರ್ ಅಭ್ಯರ್ಥಿಯಾಗಿದ್ದಾರೆ. ಒಟ್ಟು 543 ಲೋಕಸಭೆ ಸಂಸದರನ್ನ ಜನ ಮೊನ್ನೆ ನಡೆದ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಬಿಜೆಪಿಯ 240 ಸಂಸದರು ಸೇರಿ ಎನ್ಡಿಎಯಿಂದ 293 ಸಂಸದರಿದ್ರೆ, ಕಾಂಗ್ರೆಸ್ನಿಂದ 98 ಸಂಸದರು ಸೇರಿ 233 ಇಂಡಿಯಾ ಮೈತ್ರಿಕೂಟದ ಸಂಸದರು ನಾಳೆ ಸ್ಪೀಕರ್ ಆಯ್ಕೆ ಮಾಡುತ್ತಾರೆ. ಜೊತೆಗೆ 16 ಪಕ್ಷೇತರ ಸಂಸದರು ವೋಟಿಂಗ್ ಮಾಡಬಹುದು. ವಯನಾಡಿಗೆ ರಾಹುಲ್ ಗಾಂಧಿ ರಾಜೀನಾಮೆ ನೀಡಿದ್ದು 1 ಕ್ಷೇತ್ರ ಖಾಲಿ ಇದೆ. ರಾಷ್ಟ್ರಪತಿಗಳ ಸೂಚನೆ ಮೇರೆಗೆ ಸ್ಪೀಕರ್ ಚುನಾವಣೆ. ಯಾರು ಬೇಕಿದ್ರೂ ಸ್ಪೀಕರ್ ಚುನಾವಣೆಗೆ ನಿಲ್ಲಬಹುದು. ಪ್ರತಿಯೊಬ್ಬ ಸಂಸದರು ಗೌಪ್ಯವಾಗಿ ಮತದಾನ ಮಾಡುತ್ತಾರೆ. ಯಾರು ಹೆಚ್ಚು ಮತ ಪಡೀತಾರೋ ಸ್ಪೀಕರ್ ಆಗಿ ಆಯ್ಕೆ. ನೂತನ ಸ್ಪೀಕರ್ ಒಪ್ಪಿದ್ರೆ ಮಾತ್ರ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ. ವಿಪಕ್ಷದ ಸಂಸದರು ಪ್ರಶ್ನೆ ಮಾಡೋಕೆ ಅವಕಾಶ ಕೊಡಲ್ಲ. ಪ್ರಧಾನಮಂತ್ರಿ ಬಗ್ಗೆ ಮಾತಾಡಿದ್ರೆ ಸಂಸದರ ಅಮಾನತು. 2019-2023 ಬಿಜೆಪಿ ಪರವಾಗಿ ಕೆಲಸ ನಿರ್ವಹಣೆ. ಓಂ ಬಿರ್ಲಾ ಬಿಜೆಪಿಯ ತಾಳಕ್ಕೆ ಕುಣಿಯುವ ನಾಯಕರು. ಹಿಂದಿನ ಅವಧಿಯಲ್ಲಿ ವಿಪಕ್ಷಗಳ ಸಂಖ್ಯಾಬಲ ಕುಸಿದಿತ್ತು. ಈಗ ಎನ್ಡಿಎಗೆ ಎದುರಾಳಿಯಾಗಿ ನಿಲ್ಲುವಷ್ಟು ಸಂಖ್ಯೆಗಳಿವೆ. ಹೀಗಾಗಿ ಡೆಪ್ಯೂಟಿ ಸ್ಪೀಕರ್ ಸಂವಿಧಾನಬದ್ಧ ಆಯ್ಕೆಗೆ ಪಟ್ಟು. ಡೆಪ್ಯೂಟಿ ಸ್ಪೀಕರ್ ಆಯ್ಕೆಯಾದರೆ ಸರ್ಕಾರಕ್ಕೆ ಕಂಟಕದ ಭಯ. ಭವಿಷ್ಯದಲ್ಲಿ ಮಿತ್ರಪಕ್ಷಗಳ ಸಂಸದರು ಕೈಕೊಡುವ ಭಯ. ಭವಿಷ್ಯದಲ್ಲಿ ಮಸೂದೆಗಳು, ಕಾಯ್ದೆಗಳ ಜಾರಿಗೆ ಅಡ್ಡಿ ಭಯ. ವಿಪಕ್ಷಗಳ ಅಟ್ಟಹಾಸ ಕಟ್ಟಿಹಾಕೋದಕ್ಕೂ ಅಡ್ಡಗಾಲಿನ ಭಯ. ಕೇಂದ್ರ ಸರ್ಕಾರ ವೀಕಾಯ್ತು ಅಂತ ಬಿಂಬಿಸುವ ಭಯ.
ಸಾಕಷ್ಟು ಹಗ್ಗಜಗ್ಗಾಟ ನಿನ್ನೆಯಿಂದಲೂ ನಡೆಯಿತು. ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಬಿಟ್ಟುಕೊಡಲು ಬಿಜೆಪಿ ಒಪ್ಪಲಿಲ್ಲ. ಹೀಗಾಗಿ ಇಂಡಿಯಾ ಕೂಟದಿಂದ ಕೆ ಸುರೇಶ್ ಸ್ಪೀಕರ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ರು. ಎನ್ಡಿಎ ಸ್ಪೀಕರ್ ಅಭ್ಯರ್ಥಿಯಾಗಿ ಓಂ ಬಿರ್ಲಾ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆ ಅಧ್ಯಕ್ಷರ ಆಯ್ಕೆಗೆ ಮತದಾನ ನಡೆಯಲಿದೆ. ಯಾರ್ಯಾರು ಅಡ್ಡ ಮತದಾನ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಎಲ್ಲಾ ಸಂಸದರಿಗೂ ಆಯಾ ಪಕ್ಷಗಳಿಂದ ವಿಪ್ ಜಾರಿಯಾಗಿದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಅಂದಹಾಗೆ ಇವತ್ತು ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಮಹುವಾ ಮೊಯಿತ್ರಾ, ಸುಪ್ರಿಯಾ ಸುಲೆ, ಕನಿಮೋಳಿ ಮತ್ತು ಸುದೀಪ್ ಬಂಡೋಪಾಧ್ಯಾಯ ಪ್ರಮಾಣವಚನ ಸ್ವೀಕರಿಸಿದ್ರು. ಪ್ರತಿಯೊಬ್ಬ ವಿಪಕ್ಷದ ಸದಸ್ಯರು ಸಂವಿಧಾನದ ಪ್ರತಿಗಳನ್ನು ಹಿಡಿದು ಪ್ರಮಾಣವಚನ ಸ್ವೀಕರಿಸಿದ್ದು ವಿಶೇಷ. ರಾಹುಲ್ ಗಾಂಧಿ ಕರ್ತವ್ಯೋं का श्रद्धापूर्वक निर्वहन करूंगा. ಪ್ರಮಾಣವಚನ ಸ್ವೀಕರಿಸಿದ ಹೈದರಾಬಾದ್ ಆಲ್ ಇಂಡಿಯಾ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಮುಸ್ಲಿಂ ರಾಷ್ಟ್ರ ಪ್ಯಾಲೆಸ್ತೇನಿ ದೇಶಕ್ಕೆ ಜೈಕಾರ ಹಾಕಿದ್ರು. ಇದು ವಿವಾದ ಎಬ್ಬಿಸಿದೆ. जय भीम, जय मीम, जय तेलंगाना, जय फलस्तीन, तकबीर, अल्लाहु अकबर. ಸಂಸತ್ ಹೊರಗೂ ತಮ್ಮ ಪ್ಯಾಲೆಸ್ತೇನಿ ಪ್ರೇಮ ಹೊರಹಾಕಿದ್ರು. ಸಂವಿಧಾನದಲ್ಲಿ ಎಲ್ಲಿದೆ ಪ್ಯಾಲೆಸ್ತೇನ್ಗೆ ಜೈಕಾರ ಹಾಕಬಾರದು ಅಂತ ಹೇಳಿ ಅಂತ ಆವಾಜ್ ಕೂಡ ಹಾಕಿದ್ರು. क्या बोले हम? जय भीम, जय मीम, जय तेलंगाना, जय फलस्तीन. कैसा खिलाफ है बताइए? बताओ कौन सा संविधान का प्रोविजन है? ಇನ್ನು ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಸದ ಆಸ್ತಿಕರ್ ಪಾಟೀಲ್ ನಾಗೇಶ್ ಬಾಪುರಾವ್ ಪ್ರಮಾಣವಚನ ಸ್ವೀಕರಿಸಿದ್ರು. ಆದರೆ ಪ್ರಮಾಣವಚನ ತಪ್ಪಾಗಿ ಓದಿದಾಗ ಹಂಗಾಮಿ ಸ್ಪೀಕರ್ ಭರ್ತೃಹರಿ ಎದ್ದು ನಿಂತು ಪ್ರಮಾಣವಚನ ತಡೆದು ನಿಲ್ಲಿಸಿ ಮತ್ತೆ ಓದಿಸಿದ ಪ್ರಸಂಗಾನೂ ನಡೆಯಿತು. ऐसा नहीं करना, जो दिया गया है नीचे जो रखा है मराठी में वही पढ़िए. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.